ಹಾಯ್ ಬ್ರೋ. ಸ್ವಲ್ಪ ರೆಡಿ ರೆಡಿ ಆಗ್ಬೇಕಂತ. ಜಿಮ್ ಬಗ್ಗೆ ನಿಮ್ಗಿರೋ ಒಪಿನಿಯನ್ ಹೇಳಿ ಬ್ರೋ. ಜಿಮ್ ಬಗ್ಗೆ ನಿಮ್ಗಿರೋ ಒಪಿನಿಯನ್ ಹೇಳಿ ಬ್ರೋ. ಜಿಮ್ ತುಂಬಾ ಚೆನ್ನಾಗಿದೆ, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ. ಸೊ ಜನ ಅಂದ್ರೆ ಫ್ರೆಂಡ್ಲಿ ಎಲ್ಲ ಇದಾರೆ, ಏನಿದ್ರು ಎಲ್ಲ ಹೇಳ್ಕೊಡ್ತಾರೆ. ಮಿಸ್ಟೇಕ್ಸ್ ಇದ್ರೆ ಹಿಂಗ್ ಮಾಡು ಅಂತ ಬ್ರೋ ಹೇಳ್ಕೊಡ್ತಾರೆ. ಹಂಗಲ್ಲ ಬ್ರೋ, ಜಿಮ್ ಬಗ್ಗೆ ನಾನು ಕೇಳ್ತಾ ನಿಮ್ಗೆ ಜಿಮ್ ಬಗ್ಗೆ ಇರೋ ಒಪಿನಿಯನ್, ಏನಕ್ಕೆ ಜಿಮ್ ಬರಬೇಕು? ನಾನು ಫಸ್ಟ್ ಬಾಡಿ ಮಾಡ್ಬೇಕನ್ಬಿಟ್ಟು ಅದೊಂದು ಏಮ್ ಇದೆ, ಕಾಂಪಿಟೇಷನ್ ಹೋಗ್ಬೇಕು ಅಂದ್ಬಿಟ್ಟು ಸ್ವಲ್ಪ ಏಮ್ ಇದೆ. ಅಂಡ್ ಸ್ವಲ್ಪ ಫಿಟ್ ಅಂಡ್ ಫೈನ್ ಆಗಿರೋಣ ಅಂತ ಜಿಮ್ಮಿಗೆ ಬರ್ತಾ ಇದ್ದೀನಿ. ಹೌದಾ? ಅದೇನು ಒಪಿನಿಯನ್ ಹೇಳೋದು ಏನು ಬ್ರೋ, ನನಗೇನೆಲ್ಲ ಜಿಮ್ಗೆ ಬಂದಿರೋದು ಬಾಡಿ ಫಿಟ್ ಆಗಿ ಕುಳಿಸ್ಬೇಕು, ಇನ್ನೊಂದಂದ್ರೆ ಹುಡುಗಿನ ಪಟಾಯಿಸ್ಬೇಕು. ಬಾಡಿ ಎಲ್ಲ ನೋಡಿ ಹಂಗೆ ಕರಗ್ಬೇಕು ಹುಡುಗಿರು. ಜಿಮ್ ನಂದು ಬ್ರೋ, ನಂದು ಹೆಂಗಿದ್ರೆ ಕರಗುತ್ತೆ, ಆಮೇಲೆ ಹುಡುಗಿದ್ ಕರ್ಗ್ಸೋದು. ಹೌದು, ಜಿಮ್ಮು ಬಾಯ್ ಇಂದ ಒಂದು ಮೆನ್ ಮಾಡುತ್ತೆ, ಪ್ಯೂರ್ ಮೆನ್ ಮಾಡುತ್ತೆ ಮಚ್ಚ. ಮತ್ತೆ ಇನ್ನ ಗಂಡಸೇ ಆಗಿಲ್ಲಲ್ಲ? ಗಂಡ್ಸ್ ಅಂದ್ರೆ ಇವಾಗ ಅಲ್ಲ ಮಚ್ಚ, ಮದ್ವೆ ಆದ್ಮೇಲೆ ತೋರ್ಸೋದ್ ಗಂಡ್ಸುತನ ಬೇರೆ, ಈಗ ಪ್ರೆಸೆಂಟ್ ಮಾಡೋ ಗಂಡ್ಸ್ತನ ಬೇರೆ. ಹೇಳು, ಜಿಮ್ ಏನಕ್ಕೆ ಬಂದಿದ್ಯಾ? ಜಿಮ್ ಅಂದ್ರೆ ನನಗೆ ಡಿಸಿಪ್ಲಿನ್ ಮಚ್ಚ, ಎಲ್ಲ ಕಳ್ಸ್ಕೊಳ್ತು. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಸೊ ಜಿಮ್ ಬಂದು ಒಂದ್ ಥೆರಪಿ ತರ ಬ್ರೋ. ಮನೇಲಿ ಕುತ್ಕೊಂಡು ಅಳೋದಲ್ಲ ಬ್ರೋ, ಜಿಮ್ ಬಂದು ಆ ಪೇನ್ ಎಲ್ಲ ಈಚೆ ತೆಗಿಬೇಕು ಬ್ರೋ. ಪೇನ್ ಈಚೆ ತೆಗ್ದು ಮಸ್ತಾಗಿ ಬಾಡಿ ಮಾಡಿ, ಸೊ ನಮ್ ಬಿಟ್ಟೋಗ್ದವ್ರಿಗೆ ರಿಗ್ರೆಟ್ ಬರ್ಸ್ಬೇಕು. ಜಿಮ್ ಬಂದ್ರೆ ಒಳ್ಳೆ ಬಾಡಿ ಕಂಡೀಷನ್ ಕರೆಕ್ಟ್ ಆಗಿರುತ್ತೆ, ಒಳ್ಳೆ ಫಿಟ್ ಆಗಿರ್ಬೋದು, ಮತ್ತೆ ನಾವು ನೋಡೋಕ್ಕೂ ಚೆನ್ನಾಗಿರ್ತೀರಿ. ಮತ್ತೆ ಜಿಮ್ ಬಗ್ಗೆ ಅಂದ್ರೆ ಮುಂಚೆ ಬಾಡಿ ಬಿಲ್ಡಿಂಗ್ಗೋಸ್ಕರ ಬರ್ತಿದ್ದೆ, ಬಾಡಿ ಮಾಡ್ಬೇಕಂತೇಳಿ. ಸೊ ಇವಾಗ ಬಾಡಿ ಜೊತೆ ಇನ್ನರ್ ಬೇಸ್ಗೋಸ್ಕರ ಬರ್ತಿದ್ದೆ. ಹೌದಾ?